ಮೊಬೈಲ್ ಬಂತು, ಮೊಬೈಲ್ನಲ್ಲಿ ಕ್ಯಾಮರಾ ಫಿಕ್ಸ್ ಆಗೋಯ್ತು. ಸೊ ಈ ಕ್ಯಾಮರಾಗಳಿಗೆಲ್ಲ ಉಪಯೋಗ ಬಂದಿಲ್ಲ ಈಗ. ಸ್ಟ್ಯಾಂಡ್ ಅಲೋನ್ ಕ್ಯಾಮ್ರಾ ಈಸ್ ಆಫ್ ನೋ ಯೂಸ್ ಬಿಕಾಸ್ ಎವ್ರಿ ಪರ್ಸನ್ ಈಸ್ ಅ ಫೋಟೋಗ್ರಾಫರ್. ಎಲ್ಲರ ಹತ್ರನೂ ಏನು ಮೊಬೈಲ್ ಇದೆ ಅವರೆಲ್ಲ ಫೋಟೋಗ್ರಾಫರ್ ಆಗಿಬಿಟ್ಟಿದ್ದಾರೆ. ಕೆಲಸ ಯಾರಿಗೆ ಈಗ ಬೇರೆ ಬೇರೆ ಸಿನಿಮಾ ಸ್ಟುಡಿಯೋಸ್ಗೆಲ್ಲ ಕೆಲಸ ಕಡಿಮೆ ಆಗಿದೆ ಇಲ್ವಲ್ಲ. ಆಮೇಲೆ ಈ ಕ್ಯಾಮ್ರಾ ಉಪಯೋಗ ಅದನ್ನು ಜನರೇಟ್ ಮಾಡೋರು, ಉತ್ಪಾದನೆ ಮಾಡೋರು ಯಾರು? ಅವ್ರಿಗೆ ಕೆಲಸ ಸಿಕ್ಕಿದೆ ಅಲ್ವಾ. ನ್ಯೂ ಕ್ಯಾಮರಾ ಇಂಡಸ್ಟ್ರಿ ಹಸ್ ಕಮ್. ಮೊಬೈಲ್ಗೆ ಫಿಕ್ಸ್ ಮಾಡೋ ಕ್ಯಾಮ್ರಾ ಬಂದಿದೆ, ಸ್ಟ್ಯಾಂಡ್ ಅಲೋನ್ ಕ್ಯಾಮ್ರಾಗೆ ಹೋಗಿದೆ. ಸೊ ಮೊಬೈಲ್ ಕ್ಯಾಮ್ರಾ ಬಂದಿದೆ, ಮೊಬೈಲ್ ಕ್ಯಾಮ್ರಾ ಇಸ್ ಇನ್ ಮೊಬೈಲ್ ಫೋನ್. ಸೊ ಒಂದು ಕೆಲಸ ಹೋದಾಗ ಇನ್ನೊಂದು ಕೆಲಸ ಸೃಷ್ಟಿ ಆಗುತ್ತೆ. ಸೊ ಕಾಮರ್ಸ್ ಗ್ರ್ಯಾಜುಯೇಟ್ಗೆ ಅವಶ್ಯಕತೆ ಇಲ್ಲ ಮುಂದಕ್ಕೆ ಅಂತ ಹೇಳಂಗಿಲ್ಲ. ಬಿಕಾಸ್ ಆ ಕಾಮರ್ಸ್ ಗ್ರ್ಯಾಜುಯೇಟಿಗೆ ಅವನಿಗೆ ಏನು ಬೇಕಾಗಿದೆ ಅದು ಮುಂದಿನ ವರ್ಷಗಳಲ್ಲಿ ಮುಂದಿನ ಇದು ಏನು ಕೆಲಸಗಳು ಸಿಕ್ಕುತ್ತೆ ಅದು AI ಆಧಾರಿತ ಕೆಲಸ. ಸೊ ಯು ವಿಲ್ ಬಿಕಮ್ ಎ ಗುಡ್ ಕಾಮರ್ಸ್ ಪ್ರಾಂಪ್ಟ್ ಇಂಜಿನಿಯರ್. ಯು ವಿಲ್ ಬಿಕಮ್ ಎ ಗುಡ್ ಇದು ನರ್ಸ್. ಈಗ ನರ್ಸ್ ಒಳಗೆ ನರ್ಸ್ ಕೆಲಸ ಹೊಟ್ಟೋಗುತ್ತಾ? ರೋಬೋಟ್ ಹೋಗಿ ಓಕೆ ಕೇರ್ ಟೇಕರ್ ಆಗ್ಬೋದು, ಬಟ್ ನರ್ಸ್ನ ರೀಪ್ಲೇಸ್ ಮಾಡೋಕ್ಕಾಗುತ್ತಾ? ಮೆಕ್ಯಾನಿಕ್ನೇ ರೀಪ್ಲೇಸ್ ಮಾಡೋಕ್ಕಾಗುತ್ತಾ? ಓಕೆ, ಒಂದು ನಲ್ಲಿ ರಿಪೇರ್ ಮಾಡಿ ಅಂದರೆ ಒಂದು ರೋಬೋಟ್ ತಗೊಂಡು ಬಂದು ಇಡೋಕ್ಕಾಗುತ್ತಾ? ಅಲ್ಲಿ ಆ ರೋಬೋಟ್ ನಲ್ಲಿ ಎಲ್ಲಿ ರಿಪೇರ್ ಮಾಡಬೇಕು? ಒಂದು ಎಲೆಕ್ಟ್ರಿಷಿಯನ್ನು ವೈರ್ ರಿಪೇರ್ ಮಾಡಬೇಕು. ಆ ಎಲೆಕ್ಟ್ರಿಷಿಯನ್ ವೈರ್ ಏನೋ ಇದಾಗಿದೆ, ಸ್ವಿಚ್ ಆಫ್ ಆಗಿದೆ, ರೋಬೋಟ್ ಹೋಗಿ ಸರಿ ಮಾಡುತ್ತಾ? ಅದು ಮಾಡೋಕ್ಕಾಗಲ್ಲ. ಸೊ ಯಾರು ಎಲ್ಲೂ ಕೆಲಸ ಕಳ್ಕೊಳ್ಳಲ್ಲ. ವಿ ಹ್ಯಾವ್ ಟು ಬಿಕಮ್ AI enabled experts. So there is no question of you losing the job. In fact, ಎಲ್ಲರೂ ಪರಿಣಿತರು, ಆಲ್ ಎಕ್ಸ್ಪರ್ಟ್ಸ್ ಇನ್ ದ ಫೀಲ್ಡ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಅವ್ರು ಏನು ಹೇಳ್ತಾ ಇದ್ದಾರೆ, ನಮ್ಮ ಕೆಲಸಗಳೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತಗೊಂಡ್ಬಿಡುತ್ತೆ ಮುಂದಕ್ಕೆ. ಸದ್ಯಕ್ಕೆ ಇನ್ನೂ ಆ ಕಾಲ ಬಂದಿಲ್ಲ, ಇನ್ನು ಸ್ವಲ್ಪ ಸಮಯದಲ್ಲಿ ಅದು ತಗೊಳುತ್ತೆ. ಅವಾಗ ನಮಗೆ ಬೇರೆ ಕೆಲಸಗಳು ಸಿಕ್ಕುತ್ತೆ.